ಭೀಮವಾದ ನ್ಯೂಸ್ಗೆ ಸ್ವಾಗತ. ಅದ್ದೂರಿಯಾಗಿ ಜರುಗಿತು 37ನೇ ವಾರ್ಷಿಕ ಸಭೆ ಹಾಗೂ 70 ವರ್ಷ ಮೇಲ್ಪಟ್ಟ ಹಿರಿಯ ಚೇತನರ ಸನ್ಮಾನ ಸಮಾರಂಭ. ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಬೆಂಗಳೂರು ಇವರ ಸಹಯೋಗದಲ್ಲಿ ಜಮಖಂಡಿ ತಾಲೂಕಾ ಸರ್ಕಾರಿ ನಿವೃತ್ತ ನೌಕರರ ಸಂಘ ಜಮಖಂಡಿ ಇದರ 37ನೇ ವಾರ್ಷಿಕ ಸಭೆ ಮತ್ತು 70 ವರ್ಷ ಮೇಲ್ಪಟ್ಟ ಹಿರಿಯ ಚೇತನರ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಮಖಂಡಿ ನಗರದ ಬಸವ ಭವನದಲ್ಲಿ ಅದ್ದೂರಿಯಾಗಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಜಗದೀಶ್ ಗುಡುಗುಂಟಿ ಶಾಸಕರು ಹಾಗೂ ಕೊಣ್ಣೂರು ಹೊರಗಿನ ಮಠದ ಶ್ರೀಗಳು ಚಾಲನೆ ನೀಡಿದರು. ವರದಿ ಭರತೇಶ್ ಪಾನಕ್ನವರ್, ಜಮಖಂಡಿ. ಶ್ರೀ ನಾನು ಜಗದೀಶ್ ಗುಡುಗುಂಟಿ ಜನಪ್ರಿಯ ಶಾಸಕರು ಹಾಗೂ ಎಲ್ಲರೂ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಈಗ ನಾನು ಈ ಕಾರ್ಯಕ್ರಮಕ್ಕೆ ಬಂದೇ ಬರ್ತೀನಿ ಅಂತ ಅವತ್ತು ಹೇಳಿದ್ದೆ ನಾನು. ಹಾಗಾಗಿ ಕಾರ್ಯಕ್ರಮ ಮಿಸ್ ಮಾಡಬಾರ್ದು ಅಂತೇಳಿ ನಾನು ಬಂದಿದ್ದೀನಿ. ನಿಮ್ಮೆಲ್ಲರೂ ನೋಡಿ ನನಗೆ ಖುಷಿ ಆಯಿತು. ಈ ಕಾರ್ಯಕ್ರಮ ಬರೋದಕ್ಕೆ ಕಾರಣ ಅಂತ ಹೇಳಿದ್ರೆ, ಒಂದು ನಮ್ಮ ಎಲ್ಲ ಹಿರಿಯ ಜೀವಗಳನ್ನು ನೋಡ್ಬೇಕನ್ನೋ ಆಶಯ, ಎರಡನೇದಾಗಿ ಅವರ ಆಶೀರ್ವಾದ. ಸುಮಾರು 37 ವರ್ಷದಿಂದ ಈ ಸಂಘವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಸನ್ಮಾನ ಮಾಡ್ತಕ್ಕಂಥದ್ದು, ಬೇರೆನೆಲ್ಲ ಗುರುಸ್ತಕ್ಕಂಥದ್ದು, ಎಲ್ಲ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಜಮಖಂಡಿ ತಾಲೂಕಿನ ನೌಕರ ಸಂಘದವರು, ನಿವೃತ್ತ ನೌಕರ ಸಂಘದವರು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಅಷ್ಟೇ ಚೆನ್ನಾಗಿ ನಿರ್ವಹಣೆಯೂ ಆಗ್ತಾ ಇದೆ. ಒಂದು ಕಡೆ ಎಲ್ಲರೂ ಹೇಳ್ತಾ ಇರ್ತಾರೆ, ಏಜ್ ಅಂತಕ್ಕಂಥದ್ದು ಓನ್ಲಿ ಅದು ನಂಬರ್ಸ್ ಅಷ್ಟೇ, ಅದು ನಂಬರ್ಸ್ ಫ್ಯಾಕ್ಟ್ರು. ಅದು ಯಾವುದೂ ಸಹ ಬೇರೆ ಕೆಲಸದ ವಿಚಾರದಲ್ಲಿ ಅವ್ರು ಮಾಡ್ತಕ್ಕಂಥ ಒಳ್ಳೆಯ ವಿಚಾರದಲ್ಲಿ ಅದು ಫ್ಯಾಕ್ಟ್ ಆಗಲ್ಲ ಅಂತೇಳಿ ಹೇಳ್ತಾರೆ. ಅದು 100% ನಮ್ಮ ಜಮಖಂಡಿ ನಿವೃತ್ತ ನೌಕರರನ್ನು ನೋಡಿದಾಗ ಅದು ಸತ್ಯ ಅನ್ಸುತ್ತೆ ನನಗೆ. ಅವರ ಲವಲವಿಕೆಯಿಂದ, ಉತ್ಸಾಹದಿಂದ ಕೆಲಸ ಮಾಡ್ತಕ್ಕಂಥದ್ದು, ಓಡಾಡ್ತಕ್ಕಂಥದ್ದು, ಅದನ್ನೆಲ್ಲ ನೋಡಿದಾಗ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಇವತ್ತಿನ ಯುವಕರೇನಿದ್ದಾರೆ, 20-25ನೇ ವಯಸ್ಸಿನ ಯುವಕರು ನಮ್ಮ ಈ ಕಾರ್ಯಕ್ರಮ, ನಮ್ಮ ನಿವೃತ್ತ ನೌಕರ ಸಂಘದವ್ರು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನೋಡಿ ಅವ್ರು ನಾಚಿಕೆ ಆಗಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಯುವಕರು ಏನು ಮಾಡ್ತಿದ್ದಾರೆ, ಬೇರೆ ಬೇರೆ ಸಂಬಂಧ ಇಲ್ಲದಿರ್ತಕ್ಕಂಥ ಕೆಲಸಗಳನ್ನು ಮಾಡೋದು, ಯಾರೋ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಕೆಟ್ಟ ಅಭ್ಯಾಸಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದನ್ನೆಲ್ಲ ನಮ್ಮವರಿಗೆ ತಮ್ಮ ವಿಚಾರಗಳನ್ನು ಸ್ಪಷ್ಟೀಕರಿಸಿ, ಅಷ್ಟೇ ಅಲ್ಲ ಅದನ್ನು ಪ್ರಾಕ್ಟಿಕಲ್ ಆಗಿ ಬರಲಿಕ್ಕೆ ತಾವು ಕೂಡ ಪ್ರಯತ್ನ ಮಾಡಿದರೆ ಸಾಕಷ್ಟು ಸಂಸಾರಗಳು ಒಂದುಗೂಡಿ ಚೆನ್ನಾಗಿ ಹೋಗ್ಲಿಕ್ಕೆ ಸಾಧ್ಯ. ಭಾಳಷ್ಟು ಯೋಜನೆಗಳ ಲಾಭ ಪಡೆಯಲು ಕೂಡ ಸಾಧ್ಯ. ಮತ್ತು ಆಕ್ಸಿಡೆಂಟ್ ಆದರೂ ಅವನು ಕೂಡ ಎತ್ಕೊಂಡು ಹೋಗಿ ಹೇಗಾದರೂ ಒಂದು ಸಹಾಯ ಸಹಕಾರ ಮಾಡಲಿಕ್ಕೆ ಇಂಥ ಯೋಜನೆ ಭಾಳಷ್ಟು ಇದಾವೆ. ಆದರೆ ಈ ಒಂದು ಸಮಯ ನನಗೆ ಸರಿ ಅನಿಸೋದು ಗೊತ್ತಿಲ್ಲ ಭಾಳಷ್ಟು ಹೇಳಲಿಕ್ಕೆ. ಇರಲಿ, ಆದರೆ ಮಾಡುವಂಥ ತಮ್ಮಿಂದ ಕಾರ್ಯಗಳು ಬಹಳಷ್ಟು ಇವೆ. ಇಡೀ ಒಂದು ನಿಮ್ಮ ಅಕ್ಕಪಕ್ಕದವರನ್ನು ಸರಿಯಾಗಿ ನೋಡಿಕೊಂಡು, ಅಷ್ಟೇ ಅಲ್ಲ ತಮ್ಮ ತಾಲೂಕನ್ನು ನೋಡಿಕೊಂಡು, ಜಿಲ್ಲೆಯನ್ನು ನೋಡಿಕೊಂಡು, ರಾಜ್ಯವನ್ನು ನೋಡಿಕೊಂಡು ಸರಿಯಾದ ಒಂದು ಮಾರ್ಗದರ್ಶನ ಮಾಡುವುದು ಕೂಡ ತಮಗೆ ಹಕ್ಕಿದೆ. ಹಿರಿಯರಿಗೆ ತಮ್ಮ ಮಾರ್ಗದರ್ಶನ ಮಾಡುವುದು ಹಕ್ಕಿದೆ. ಹೇಳಕ್ಕೆ ನಮ್ಮದು ತಿಳಿದಿದ್ದನ್ನು ಹೇಳೋದು, ಸ್ಪಷ್ಟವಾಗಿ ಹೇಳೋದು. ಕಡೆಗೆ ಅವ್ರು ತಗೋತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಕೆಲವೊಂದು ವಿಷಯಗಳಲ್ಲಿ ಮಾತ್ರ ನಾವು ಕೆಲಸ ಆಗಲೇಬೇಕು. ಸಮಾಜ ಹಿತದೃಷ್ಟಿಯಿದ್ದಾಗ ನಾವು ಒಗ್ಗೂಡಿಕೊಂಡು ಎಷ್ಟೊತ್ತಿಗೆ ಬೆನ್ನು ಹತ್ತಲೇಬೇಕಾಗ್ತದೆ. ಅದಕ್ಕೆ ತಮ್ಮ ಎಲ್ಲ ವಿಚಾರಗಳಿಗೆ, ತಮ್ಮ ಎಲ್ಲ ಕಾರ್ಯಗಳಿಗೆ ನಾನು ಯಾವತ್ತೂ ಬದ್ಧ ಇದ್ದೇನೆ. ತಮಗೆ ಯಾವತ್ತೂ ಸಹಾಯ ಸಹಕಾರ ಮಾಡೇ ಮಾಡ್ತೀನಿ ಅಂತ ನಿಮಗೆ ತಿಳಿಪಡಿಸ್ತೀನಿ. ಮತ್ತು ಇಂಥ ಒಂದು ಕಾರ್ಯನಿರ್ವಹಣೆಗಾಗಿ ಕನಿಷ್ಠ ಪಕ್ಷ ಒಂದು 1,20,000 ರೂಪಾಯಿ ವೈಯಕ್ತಿಕವಾಗಿ ಈ ಒಂದು ಸಂಘಕ್ಕೆ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಹಿರಿಯ